ಅಥವಾ ಈಗ ಕಾರಲ್ಲೇ ಹೋಗ್ಬಿಟ್ಟು ಬರೋಣ, ನೀನು ಗನ್ನನು ಬನ್ನಿ. ಬೇಡವಾ ಗೈಸ್? ಇವತ್ತು ನಮ್ಮ ಅಣ್ಣ ತಮಿಳ್ನಾಡಿಗೆ ಹೊರಟಿದ್ದಾನೆ. ಅವನನ್ನ ಈಗ ಬಿಟ್ಟು ಬರಕ್ಕೆ ಈಗ ಬಸ್ ಸ್ಟ್ಯಾಂಡ್ ಕಡೆಗೆ ಈಗ ಹೊರಟಿದ್ದೀನಿ. ಟೈಮು 7 ಗಂಟೆ ಆಗೈತೆ. ಅವನು ಟೋಟಲಿ ತಮಿಳ್ನಾಡಿಗೆ ತಲುಪಕ್ಕೆ ಏನ್ ಹಬ್ಬ ಅಂದ್ರೆ ಒಂದು ಸಂಜೆ 4 ಗಂಟೆ ತಪ್ಪರ್ ಒಂದು 5 ಗಂಟೆ ಆಗುತ್ತೆ. ಆಕ್ಟಿವ್ ಅದ್ರಲ್ಲಿ ಬೇರೆ ಈಗ ಪೆಟ್ರೋಲ್ ಬೇರೆ ಇಲ್ಲ, ರಿಸರ್ವ್ ಅಲ್ಲಿ ಬಿದ್ದೈತೆ. ಇದಕ್ಕೆ ಆನ್ ದ ವೇ ಹೋಗ್ತಾ ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು. ಅಥವಾ ಬ್ಯಾಗಿಲ್ ಇಡ್ಬೋದಾ ನೋಡು. ಹಾಕೊಳ್ತೀನಿ. ಸರಿ, ಈಗ ಡೈರೆಕ್ಟ್ ಹೊಸ ಬಸ್ ಸ್ಟ್ಯಾಂಡ್. ನಾಳೆ 7:12ಕ್ಕ ಕಾಲೇಜ್ ಬಸ್. ಸರಿ ಸರಿ ಕಣ. ಗೈಸ್ ಗಾನೆ ಒಳ್ಳೆ ಕುಡ್ಕಿ ಥರ ಕಾಣ್ತವಳೆ, ಯಾರೇ ಜಡ್ಜ್ ಮಾಡಬೇಡಿ. ಸರಿ ಸರಿ. ಇದು ನಿಲ್ಸ್ಕೊಂಡು ಹೋಗುತ್ತೆ. ನಾನ್ ಸ್ಟಾಪ್ ಅಲ್ವಾ? ಲೇಟ್ ಆಗೋಗುತ್ತೆ. ಬಿಡು ಬಾ ಹಂಗಾರೆ. ಯಾವ್ದು ನಾನ್ ಸ್ಟಾಪಾ? ಅಷ್ಟೇನಾ? ಸರಿ ಆಯ್ತು, ಹೋಗ್ಬಾ, ನಾನು ಹೊರಡ್ತೀನಿ. ಸರಿ ಬಾಯ್. ಗೈಸ್ ತುಂಬಾ ಸಮಯ ಆದ್ಮೇಲೆ ಬಸ್ ಸಿಕ್ತು. ಆಕ್ಚುಲಿ ಅವಾಗ್ಲೂ ಸಿಕ್ಕಿತ್ತು, ಬಟ್ ಅದೆಲ್ಲ ಸಖತ್ ಜನ ಬೇರೆ ಇದ್ರ, ಅದಕ್ಕೆ ಹತ್ಲಿಲ್ಲ. ಸೊ ಇವಾಗ ಅಂತೂ ಫೈನಲ್ ಆಗಿ ನಮ್ಮ ಅಣ್ಣ ಹೋಗಿ ಹತ್ತೇ ಬಿಟ್ಟ. ಚಲೋ, ಈಗ ನಾವೀಗ ಮನೆ ಕಡೆಗೆ ಈಗ ಗೈಸ್ ನಮ್ಮಪ್ಪ ವಾಕ್ ಮಾಡ್ತವ್ರೆ. ಮಾರ್ನಿಂಗ್ ವಾಕ್. ಸಂಜೆನೂ ಮಾಡ್ತೀರಾ ಪಾಪ ವಾಕ್? ಅಲ್ಲ ಮತ್ತೆ ಇವತ್ತು ಸಂಜೆ ಮಾಡ್ತೀರಾ ಏನಾದ್ರು? ಮಾಡಿ ಎಷ್ಟು? 30. ಇವಾಗ ಎಷ್ಟು ನಿಮಿಷ ಆಗೈತೆ? 15. ಬೆಳಿಗ್ಗೆ 30. ಈಗ ವಾಕ್ ಮಾಡ್ತಿದ್ದೀರಲ್ಲ, ಇವಾಗ ಹೆಂಗ್ ಅನ್ಸ್ತೈತೆ? ಮಾಡ್ಬೋದು ಮಗನ. ಅಂದ್ರೆ ಇದೇನ್ ಗೊತ್ತಾ ಮಗನ, ಮಾಡ್ತಾ ಒಂಥರ ಆರಾಮಾಗುತ್ತೆ, ಸ್ವಲ್ಪ ಬಾಡಿ ಫ್ರೀ ಆದಂಗ. ಈಗ ರೈಟ್ ಸೈಡ್ ಈಗ ಕಾಲಲ್ಲಿ ಈಗ ಸ್ಟ್ರೆಂತ್ ಅಂದ್ರೆ ಫೀಲ್ ಗೊತ್ತಾಗ್ತೈತಾ? ಅಂದ್ರೆ ಅದೇ ಮಗನ, ಮಾಡ್ತಾ ಒಟ್ನಲ್ಲಿ ಇದಾಗುತ್ತೆ. ಒಟ್ನಲ್ಲಿ ನೋಡಿ, ನೀನೇ ನೋಡ್ತಾ ಇದೆಯಲ್ಲ. ಇವಾಗ ವಾಕಿಂಗ್ ಮಾಡ್ತಾ ಇದ್ದೀನಿ. ಸ್ಪೀಡ್ ನಡೆಯಕ್ಕಾಗಲ್ಲ, ಈ ಸ್ಪೀಡ್ ಅಲ್ಲೆಲ್ಲ ನಡೀತಾ ಇದ್ದೀನಿ. ಮತ್ತೆ ಥ್ರೆಡ್ ಮಿಲ್ಲಲ್ಲಿ ನಡೆಯೋದು ಅಂದ್ರೆ ಅದು ಈಸಿ ಅಲ್ಲ. ಮಾಮೂಲಿ ನೆಲದಲ್ಲಿ ನಡೆಯಕ್ಕೆ ಅದೊಂಥರ, ಥ್ರೆಡ್ ಮಿಲ್ಲಲ್ಲಿ ನಡೆಯೋದು ಈಸಿ ಅಲ್ಲ. ಸ್ವಲ್ಪ ಈ ಸಿಟಪ್ಸ್ ತರ ಮಾಡಿ ಕೂರೋದು, ಮೇಲೆ ಹೇಳೋದು, ಅದು 20 ನಿಮಿಷ ವಾಕ್ ಮಾಡ್ತೀನಿ. ಸಂಜೆ ಒಂದು 30 ನಿಮಿಷ ಮಾಡ್ತೀನಿ. ಒಳ್ಳೇದು ಅಲ್ವಾ? ಒಳ್ಳೇದು. ಅದು ಹಾಕ್ಬೇಕು ಇಟ್ಕೊಂಡ್ ಮಗನ, ಬಿಸ್ಲಿಗೆ ಇಡ್ತೀಯ. ಯಾತಪ್ಪ ಇದಾ? ಇದಿನ್ನ ಒಣಗಿಲ್ವಾ? ನೋಡು, ಒಣಗಿದ್ಯಾ? ಒಣಗೈತೆ ಅನ್ಸುತ್ತೆ. ಒಣಗೈತೆ. ಅದು ಆಮೇಲೆ ಗ್ಲಾಸಿಗೆ ನೋಡಲ್ಲಿ ಅದರ ಬಟ್ಟೆ ಐತ್ ನೋಡು, ಆ ಬಟ್ಟೆ ನೋಡಿ, ಇಲ್ಲಿ ಬಟ್ಟೆ ಅದ ಬೆಡ್ಶೀಟಾ? ಆ ಬೆಡ್ಶೀಟ್ ಹಾಕ್ಬಿಡ ಹಂಗೆ ಗ್ಲಾಸ್ ಮೇಲೆ. ಸರಿ, ಅಲ್ಲಿ ಫ್ರಂಟಿಗ? ಫ್ರಂಟ್ ಗ್ಲಾಸ್. ಸರಿ. ಇದಂಗಾರೆ ಇದು ಹಾಕ್ಲಾ? ಇದು ನೋಡಿದ್ರಿ, ನಾನು ಮತ್ತೆ ನಮ್ಮ ಅಣ್ಣ ಕಾರನ್ನ ವಾಶ್ ಮಾಡ್ಸಕ್ಕೆ ಹೋದಾಗ ಇದು ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆಗಿರ್ಲಿಲ್ಲ. ಸೊ ಇದನ್ನ ನೆನ್ನೆಂಗೆ ಬಿಸಿಲಿಗೆ ಇಟ್ಟಿದ್ವು. ಗೈಸ್ ಅಂತೂ ಫೈನಲ್ ಆಗಿ ಜಿಮ್ಮಿಗೆ ಮತ್ತೆ ಜಾಯ್ನ್ ಆದೆ ಗೈಸ್. ಇವಾಗ ಇಲ್ಲಿ ಬಂದಿದ್ದೀನಿ. ಇವತ್ತು ಆಕ್ಚುಲಿ ಮಿಕ್ಸ್ ವರ್ಕೌಟ್ ಮಾಡ್ತಿದ್ದೀನಿ. ಯಪ್ಪ, ಸುಮಾರು ದಿನ ಬೇರೆ ಆಗಿತ್ತಲ್ಲ, ಸ್ಟ್ರೆಂತ್ ಎಲ್ಲ ಕಳ್ಕೊಂಡಿದ್ದೀನಿ ಅನ್ನಂಗೆ ಫೀಲ್ ಆಗ್ತಿತ್ತು. ಜೊತೆಗೆ ಸ್ವಲ್ಪ ವೆಯ್ಟ್ಸ್ ಅಲ್ಲೇ ಈಗ ಜಿಮ್ಮು ಮಾಡ್ತಾ ಇದ್ದೀನಿ ಈಗ. ಆಂಟಿ ಮೀಡಿಯಂ ಗಂಜಿರ್ಲಿ ಆಂಟಿ. ಗೈಸ್ ಒಳ್ಳೆ ಜಿಮ್ ವರ್ಕೌಟ್ ಆಯ್ತು. ಜಿಮ್ ವರ್ಕೌಟ್ ಆದ್ಮೇಲೆ ಬರ್ತಿರ್ಬೇಕಾದ್ರೆ ಒಂದೊಂದು ಎಳ್ನೀರ್ ಕುಡ್ದೆ ಆದ್ಮೇಲೆ ನಮ್ಮ ಅಮ್ಮ ಹಂಗೆ ಫೋನ್ ಮಾಡಿದ್ರು, ಮಿಕ್ಸಲ್ಲಿ ಹಂಗೆ ಸೊಪ್ಪು ತಗೋಬರಪ್ಪ, ಸಾಂಬಾರ್ ಮಾಡ್ತೀನಿ ಅಂತ. ಸೊ ಮಿಕ್ಸಲ್ಲಿ ಸೊಪ್ಪನ್ನ ತಗೊಂಡ್ ಬಂದಿದ್ದೀನಿ ಗೈಸ್. ಫಸ್ಟ್ ಡೇ ಅಮ್ಮ ಜಿಮ್ಮಲ್ಲಿ ಒಳ್ಳೆ ವರ್ಕೌಟ್ ಆಯ್ತು. ಈ ಕೈ ಇದು ಹೆಂಗೆ ಅನ್ಸ್ತು ಅಂದ್ರೆ
ಕಾರು ಈಗ ಕೆಟ್ಟಿ ನಿಂತಿರುತ್ತಲ್ಲ, ಈ ಸ್ಟಾರ್ಟ್ ಮಾಡ್ತಾರಲ್ಲ ಸುಮಾರು ದಿನ ಆದ್ಮೇಲೆ ಡಗ್ 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 ಅಂತ. ಗೈಸ್ ನಮ್ಗಾನು ಟಿಫನ್ ಮಾಡ್ತಾಳೆ. ಟಿಫನ್ ಚಪಾತಿಗೆ ಜಾಮ್ ಹಾಕೊಂಡು ಚಟ್ನಿ ಜಾಮು 2 ಮಿಕ್ಸು. ನೆನ್ನೆ ಗಿಣ್ಣು ಚಟ್ನಿ 2 ಮಿಕ್ಸ್ ಮಾಡ್ಕೊಂಡು ತಿನ್ನು ಅಂದಿದ್ಕೆ ಇವತ್ತು ಜಾಮು ಮತ್ತೆ ಚಟ್ನಿ ಹಾಕೊಂಡವಳೆ. ಇದು ನಂಗೂ ಜಾಮಾ ಹೋಗಲಿದೆ ಇಲ್ಲ ಇದ್ದಿದ್ದು ಒಂದು ತಗಸು. ಗೈಸ್ ನಮ್ಮಮ್ಮ ನಂಗೂ ಚಪಾತಿ ತಿಂಡಿ ಮಾಡಿ ಇಟ್ಟವ್ರೆ, ಆದ್ರೆ ಚಟ್ನಿ ಮಾಡೋರೆ. ನಂಗೂ ಚಪಾತಿಗೆ ಆಕ್ಚುಲಿ ಜಾಮ್ ಜೊತೆ ತಿನ್ನಕ್ ತುಂಬಾನೇ ಇಷ್ಟ. ಅರೆ ನಮ್ಮಮ್ಮ ನಂಗೆ ಜಾಮ್ ಜೊತೆ ಕೊಡೋದೇ ಇಲ್ಲ. ಕೇಳಿದ್ರೆ ನೀನೇನ್ ಚಿಕ್ಕ ಮಗನ ಅಂತಾರೆ. ಅಮ್ಮ ಏನಕ್ಕೆ ನೀನು ನಂಗೆ ಜಾಮು ಕೊಡಲ್ಲ? ನೀನು ಕೊಡಲ್ಲ, ಇತ್ತಿಲ್ಲ. ಯೋ ಇದ್ದಿದ್ದೆ ಒಂದಾ? ಕೇಳು. ಫುಲ್ ಖಾಲಿನ ಜಾಮು? ಸರಿ ತಿಂದ ಆಮೇಲೆ ತಗೋಬಾ. ಈಗ ತಿಂಡಿ ಮಾಡ್ತಿಲ್ಲ ನಾನು. ಅದಕ್ಕಿಂತ ಮುಂಚೆ ಆಚೆನೆ ಇದ್ದಲ್ಲ ತರ್ಬೋದ. ಗೈಸ್ ನೋಡಿದ್ರ ನಾವಮ್ಮ ಹಿಂಗೆ ಜಾಮಿಗೆ ಬಿಡೋದೇ ಇಲ್ಲ ತಿನ್ನಕ್ಕೆ. ಅವಳು ಚಿಕ್ಕವಳು ಅಂತ ಬಿಡ್ತಿದ್ಯಾ? ನಾನು ಚಿಕ್ಕವನೇ, ಏನ್ ಹಂಗೇನು ಮದುವೆ ಆಗುವ ಏನು ಮಕ್ಳವ್ವ ನಂಗೆ? ಹಾ ಹೇಳು. ಹಾ ಇಲ್ಲ, ಗಾನುಗೆ ಅಲ್ಲಿ ಐಸ್ ಕ್ರೀಮ್ ಮೊನ್ನೆ ಐಸ್ ಕ್ರೀಮ್ ತಿನ್ಸಕ್ಕೆ ಕರ್ಕೊಂಡು ಹೋಗಿದ್ನಲ್ಲ, ಅಲ್ಲಿ ಗಾನವಿ ಭಾಷೆನೇ ಚೇಂಜು. ಫುಲ್ ಇಂಗ್ಲೀಷಲ್ಲಿ ಮಾತಾಡ್ತಾವಳೆ. ನಂಗೆ ಚಿರು ಬ್ರೋ ಅಂತವಳೆ. ಏನ್ ಸುಳ್ಳು ಹೇಳ್ತೀಯ ನೋಡು, ಹೆಂಗ್ ಹೇಳ್ತೀಯ, ಎಲ್ಲಿಟ್ಟಿರ್ತೀವಲ್ಲ. ಅಲ್ಲ ನೀನ್ ಹೇಳಿದ್ಕೆ ನಂಗೆ ಜ್ಞಾಪನ ಬಂದಿದ್ದು. ಅಲ್ಲ ಗೈಸ್ ನಮ್ ಗಾನವಿ ಹೆಂಗೆ ಅಂದ್ರೆ ಇಲ್ಲಾದ್ರೆ ಹೆಂಗೆಂಗೋ ಇರ್ತಾಳೆ. ಅಲ್ಲಿಗೆ ಏನಾರು ಐಸ್ ಕ್ರೀಮ್ ಏನಾರು ಕೊಡ್ಸಕ್ಕೋದ್ರೆ ಚಿರು ಬ್ರೋ ಫಾರ್ ಮೀ ಒನ್ ಗಡ್ಬಡ್ ಬ್ರೋ ಅಂತಾಳೆ. ಗೈಸ್ ಮನೇಲಿ ಮೊಟ್ಟೆ ಖಾಲಿ ಆಗೈತೆ, ಈಗ ಒಂದ್ ಟ್ರೇ ಹೋಗಿ ತಗೊಂಡ್ ಬರೋಣ ಬನ್ನಿ ಗೈಸ್. ಗೈಸ್ ಆಕ್ಚುಲಿ ಇವತ್ತು ನಾವು ಅಪ್ಪಂಗೆ ಕೋರ್ಟ್ ಇದೆಯಂತೆ, ಅದಕ್ಕೆ ಈಗ ನಾವು ಅಪ್ಪನ ಜೊತೆ ಈಗ ನಾನು ಈಗ ಹೋಗ್ಬಿಟ್ಟು ಬರ್ತಿದ್ದೀನಿ. ಅದಕ್ಕೆ ಈಗ ಕಾರನ್ನೇ ಈಗ ತೆಗ್ದಿದ್ದೀನಿ. ಹಾ ಸರಿ 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 ಬರ್ಲಾ? ನೀ ಕೊಟ್ಟಿಲ್ಲ? ಇದು ಉತ್ತರ ಅಲ್ವಾ? ಯಾರು ಜನ ನಿಮ್ಮಿದಕ್ಕ ವಿನೋ ಏನಪ್ಪ ಚೆನ್ನಾಗಿಲ್ಲ. ದಕ್ಷಿಣಕ್ಕೆ ನಮ್ದು ಮಗ ಎಲ್ಲ ನೋಡ್ದವ ಕರೆಕ್ಟ್ ಇದೆಯವ? ನೀವು ಓದಿದ್ರ? ಇದು ವಿನೋ ಸುಮ್ಮನೆ ಒಟ್ಟಿನಲ್ಲಿ ಏನೇ ಇದಾದ್ರು ಬಾ ನಾನು ಮಾಡ್ಕೊಡ್ತೀನಿ. ಇದ್ರದ್ದೇ ಅಂತ ಏನಿಲ್ಲ, ಏನೇ ತೊಂದರೆ ಆದರೂ ಆ ಸೈಟಿಂದ ಮಾಡ್ಕೊಡ್ತೀನಿ. ಏನವಾ ತುಂಬ ನಂಬಿಕೆ ಇದೆ. ನನ್ನ ಚಿಕ್ಕ ಹುಡುಗರಿದ್ದಾರೆ ಹೊಡಿದ್ದೀರಾ? ಇವತ್ತು ಹಂಗೇನೆ ರೆಡಿ ಆಗ್ತಾ ಇದೆ. ಮಗನೇ ನೀನು ಹೋಗ್ಬಿಟ್ಟು ಅವನ್ ಯಾಕೆ ಹೋಯ್ತಾನೆ? ಅಲ್ಲೇ ಬರ್ಬೇಕಾದ್ರೆ ತಗೋಬರೋಣ ಅಂತೆ ಕೇಳ್ದ. ಏನ ನಮ್ಮನೆ ದೇವ್ರು ಸಿಗರೇಟು ವಾರಕ್ಕೊಂದ್ಸತಿ ಇತ್ತು, ಈಗ ದಿನಕ್ಕೆ 2 ಸತಿ ಆಯ್ತೈತೆ. ಏನ್ ದೇವ್ರು ಮಾತಾಡಿ. ನೋ ವಾಯ್ಸ್. ಯಾಕಂಗ್ ಸೇದ್ಬೇಕು ಸಿಗರೇಟಾ? ನೀನು ಯಾಕೆ ಹೇಳ್ದೆ? ನೀನಿಲ್ಲ ವಾಹ್, ನಾನು ಹೇಳ್ದೆ ನನ್ನ ಮಗಂಗೆ ಅಲ್ಲೇ ತಗೋಬರೋಣ ಒಂದು ಅಂತ. ನೀನ್ ತನ್ನಕ್ ಕೊಡಂಗಿಲ್ಲ. ಇನ್ನ ಕೇಳಲ್ಲ ಬೇಡ, ನಾನು ತಂದ್ಕೊಡ್ಬೇಡ ಕಣ ಸಿಗರೇಟ್. ಶಬಾಷ್. ಕರೆಕ್ಟ್ ಕಣ. ಎಲ್ಲಿಗೆ ಹೋಯ್ತೀರಾ? ಸುಮ್ ಕುತ್ಕೊಳ್ಳಿ ಬಿಡಿ ಪಾಪ ಅತ್ಲಾಗ ಬೆಳಗ್ಗೆ ಸೇದಿದ್ರಲ್ಲ ಬಿಡಿ. ಮತ್ತೆ ಸಿಗರೇಟ್ ನೋಡಿ, ಇಲ್ಲಿ ಸಿಗರೇಟ್ ತರಕಾಗಿ ಹೆಂಗ್ ಹೋಗೋದು. ಇದಕ್ಕೆಲ್ಲ ನಾವು ಎಷ್ಟು ಇದ್ ಮಾಡ್ತೀವಿ. ಸರಿ ಆಯ್ತು ಕೊಡಿ, ಇಲ್ಲಿ ತಂದ್ಕೊಡ್ತೀನಿ. ಅಲ್ಲ ಬನ್ನಿ, ಇಲ್ಲಿ ಬಿಸಿಲು ಬನ್ನಿ ಪಾಪ. ಅದಕ್ಕೆ ಅಲ್ಲೇ ತಾಳೋಣ ಅಂತ ನೀ ಬೆಳಿಗ್ಗೆ ಸೇದಿದ್ರಿ. ಸರಿ ಆಯ್ತು ಬನ್ನಿ, ಆಯ್ತು ತರ್ತೀನಿ. ತಂದೊಳಗ ಆನವಿನೇ ಎರಡಾಗಿ ತಂದಿದೀಯಾ? ಅಂದೇ ತಂದಿರೋದು. ನೀರು ಕೂಡ ಕುಡಿಯಕ್ಕೆ ಏನಾರ ಹೋಗ್ತೀನಿ ಅಂದ್ರೆ ನೀವು ಗೇಟ್ ಹಾಕ್ಬೇಕು. ಸುಮ್ಮನೆ ಸೇದಲ್ಲ. ಇನ್ನ 3 ದಿನ ಸೇದಲ್ಲ ಆಯ್ತಾ? 3 ದಿನ ಅಂದ್ರೆ ಮತ್ತೆ ವಾರಕ್ಕೊಂದು ತಂದ್ಕೊಡಿ. ಇಲ್ಲವ್ರು ಬೇಡ, ನೀವು ಗೇಟ್ ಹಾಕಿ. ಟೀ ಕಾಫಿನೂ ಅಷ್ಟೇ
ಏನು ಹೇಳಿದ್ ಕೇಳಂಗೆ ಇಲ್ಲ. ಆಮೇಲೆ ಕೊನೆ ಕಷ್ಟ ಅವ್ರಿಗಲ್ಲ ನಮಗೆ. ಅಲ್ಲ ಕಣ್ಮನೆ, ಈಗ ಟೀ ಕಾಫಿ ಕುಡಿದ್ವ ಈಗ ಹೋಗಿದ್ವಲ್ಲ? ಇಲ್ಲ 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 ಕೇಳ ನನ್ಗೆ ಅದಲ್ಲ, ನಾನು ಮನೇಲಿ ಮಾಡ್ಕೊಡೋದು ಹೊರಗಡೆ ಹೇಳ್ತಾರಲ್ವಾ. ಸೇದ್ಬೋದಾಯ್ತಲ್ವ? ಸೇದದ್ನ ಕೇಳು. ಕೇಳಲ್ಲ, ಸೇದ್ಬೋದಾಯ್ತಲ್ವಾ? ಹೋಗಿದ್ರಲ್ಲಪ್ಪ, ಹೋಗ್ಬೇಕಾರೆ ತರಿಸ್ಕೊಂಡು ಸೇವಾಯ್ತು ಹೊರಗಡೆ ಸೇದದ. ಕ್ಯಾಮ್ರಾ ಹಿಡಿದ್ರೆ ಮಾತ್ರ ಸ್ಲೋ ಮಾತು, ಇಲ್ದವ್ರೆ ಡಗ ಡಗ ಡುಗ ಡುಗ. ನೀನಾ ಅಂತೆ ಸೇತ್ ಕುಡ್ದು ನೀವು. ನಮಗೂ ಆಗಲ್ಲ ನೋಡಕ್ಕೆ ಮಾಡಕ್ಕೆ ಅವೆಲ್ಲ. ಇವಾಗ ಏನ್ ಫುಲ್ ಸ್ಟಡಿ ಆಗ್ಬಿಟ್ಟಿದೀನಿ ಅನ್ನಂಗೆ. ಸ್ಟಡಿ ಆಗಿರಲ್ಲ ಅದು. ಗೈಸ್ ನಮ್ಮ ಅಪ್ಪಂದು ಎಕ್ಸರ್ಸೈಸ್ ನೋಡಿ ಇಲ್ಲಿ. ಗೈಸ್ ನೋಡಿ ಗೈಸ್, ನಮ್ ಗಾನವಿ ಫುಲ್ ಸಿಲಿಂಡರ್ ಹೆಂಗ್ ಎತ್ತಿತ್ತವಳೆ. ಸುಮ್ನಿರಿ, ನಿನ್ ಫ್ರೆಂಡ್ಸ್ ನೋಡ್ತಾರೆ, ಸ್ವಲ್ಪ ಬಿಲ್ಡಪ್ ತಗ. ಗೈಸ್ ಆಕ್ಚುಲಿ ಇದನ್ನ ವ್ಲಾಗ್ ಮಾಡ್ಕೊತಿರ್ಲಿಲ್ಲ ಅವಳಯ. ಅಯ್ಯ ಅಣ್ಣ 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 ವ್ಲಾಗ್ ಮಾಡ್ಕೊಳ್ಳೋಣ, ಸಿಲಿಂಡರ್ ಎತ್ತಿಲ್ವ ನನ್ನ ಫ್ರೆಂಡ್ಸ್ ನೋಡಿ ಇದಾಗ್ಲಿ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿಸ್ಕೊತಾವಳೆ. ಗೈಸ್ ಮನೇಲಿ ಅಡುಗೆ ಮನೇಲಿ ಸಿಲಿಂಡರ್ ಖಾಲಿ ಆಗಿತ್ತು, ಸೊ ಅದಕ್ಕೆ ಈಗ ಖಾಲಿ ಸಿಲಿಂಡರ್ನ ಶೆಡ್ಡಿಗೆ ಇಟ್ಬಿಟ್ಟು ಫುಲ್ ಇರೋ ಸಿಲಿಂಡರ್ನ ತಗೊಂಡೋಗೋಣ. ಇಲ್ಲೇ ಐತೆ ಅನ್ಸುತ್ತೆ ಫುಲ್ ಇರೋ ಸಿಲಿಂಡ್ರು. ಇದು ಗೈಸ್ ನಮ್ಮಮ್ಮ ಸಿಲಿಂಡರ್ ಖಾಲಿ ಆಗೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರೆಂಟ್ ಸ್ಟವ್ ಮತ್ತೆ ಮೊಟ್ಟೆ ಗಿಟ್ಟೆ ಬೇಯಿಸಿದರೆ ಹೌದಾ? ಮೊಟ್ಟೆ ಎಷ್ಟು ಬೇಯಿಸ್ತೀಯ? ನಂಗೆ ಬೆಳಗ್ಗೆನೂ ಕೊಟ್ಟಿಲ್ಲ, ಮಧ್ಯಾಹ್ನನೂ ಕೊಟ್ಟಿಲ್ಲ. ಪಾಪ ತುಂಬಾ ಜನ ಕಮೆಂಟ್ ಹಾಕೋರೆ, ಫಿಸಿಯೋಥೆರಪಿ ಮಾಡ್ಸಕ್ ಕೇಳಿ ನಿಮ್ಮ ಅಪ್ಪಂಗೆ. ಸ್ಟಾರ್ಟಿಂಗ್ ಎಲ್ಲರೂ ಅಪ್ಪಂದಿರು ಹಂಗೇನೆ, ಒಂದು ಏಜ್ ಬಂದ ತಕ್ಷಣ ಅವರೇ ಡಾಕ್ಟ್ರು ಆದಂಗೆ ಆಡ್ಬಿಡ್ತಾರೆ. ಅದಕ್ಕೆ ಸುಮ್ಮನೆ ನನ್ನ ಮಾತು ಕೇಳಿ, ನಾನು ಒಬ್ಬ ಡಾಕ್ಟರ್ ಸೀನಿಯರು, ಫೈನಲ್ ಇಯರ್ ಓದ್ತಿದ್ದೀನಿ. ಫಿಸಿಯೋಥೆರಪಿ ತುಂಬಾ ಇಂಪಾರ್ಟೆಂಟು ಈ ಟೈಮಲ್ಲಿ ಮಾಡಿಸಿ ಅಂತ ಹೇಳ್ತವ್ರೆ. ಫಿಸಿಯೋಥೆರಪಿ ಅಂದ್ರೆ ಮಗನ ಅದು ಎಷ್ಟು ದಿನ ಟ್ರೀಟ್ಮೆಂಟ್ ಅಂತ ಮಗನ ಅಲ್ಲಿ ಹೇಳ್ತಾರೆ ಅವರೇ, ನನಗೂ ಕ್ಲೀನಾಗಿ ಗೊತ್ತಿಲ್ಲ. ಅದಿಷ್ಟು ಕೋರ್ಸ್ ಅಂತ ಇರುತ್ತೆ. ಒಂದು 2 ದಿನ 3 ದಿನ ಆದ್ರೆ ಹೋಗಿ ಬರ್ಬೋದು. ಒಂದು ತಿಂಗ್ಳುಗಟ್ಲೆ ಇರಲ್ಲ, ಒಂದು ವಾರ ಅಥವಾ 2 ವಾರ ಇರ್ಬೋದು. ಹೌದಾ? ಹೋಗ ನಮಗ ಅಲ್ವಾ? ಅಲ್ಲ, ವಾಕ್ ಮಾಡಿದ್ರೆ ಸಾಕು ಮನೆ. ಯಾಕೆ ವಾಕ್ ಎಲ್ಲ ಮಾಡಿದ್ರೆ ಪ್ರಯೋಜನ ಆಗಲ್ಲ ಅಂತ ಅಂದ್ರೆ ಆಕ್ಷನ್ ಮಾಡ್ತಾರೆ, ಆಕ್ಷನ್ ಮಾಡಿ ತೋರಿಸ್ತಾರೆ ಅವ್ರು ಹಿಂಗಿಂಗ್ ಮಾಡಿ ಅಂತ ಅಲ್ವೇನಮ್ಮ? ನಿಂಗೇನು ಅನ್ಸುತ್ತೆ ಫಿಸಿಯೋಥೆರಪಿ ಮಾಡಿಸ್ಬೇಕು ಅನ್ಸುತ್ತೆ? ಹೇಳಿದೆ ಪಾಪ ಸೇರ್ಬೋದು ಅಂತ ದಮ್ ಹೊಡಿಬೋದಕ್ಕೆ ಏನೊಂದೊಂದು ದಿನಕ್ಕೊಂದು ನೀನು ಮತ್ತೆ ಹೇಳ್ದೆ. ಮತ್ತೆ ಯಾರು ನೀನು ದಿನಕ್ಕೊಂದು ಸೇರಿ ಪರವಾಗಿಲ್ಲ. ಹಿಂಗೆ ಹೇಳ್ತೀರಾ? ನಿಮ್ಮ ಮಾಡಾಗ್ಲೂ ನಾನು ಹಂಗಿಲ್ಲ, ನನ್ನ ಮಾಡಾಗ್ಲೂ ಹಂಗಿಲ್ಲ. ಹಿಂಗಿದ್ದೆಲ್ಲ ಹೇಳ್ಬೇಡಿ. ಓಕೆ, ವ್ಲಾಗನ್ನು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.